ಸೊ ಗುಡ್ ಈವ್ನಿಂಗ್. ಸೊ ಲಾಸ್ಟ್ 10-12 ಡೇಸ್ ಹಿಂದೆ ಹೋಗಿ ಬಂದಿರುವಂತಹ ಎಕ್ಸ್ಟ್ರಾವೆಗಾನ್ಸಾ ಈವೆಂಟ್, ಸೊ ಇದ್ರ ಬಗ್ಗೆ ಮಾತಾಡೋಕ್ಕಿತ್ತು. ಸೊ ಸಖತ್ತು ಎಕ್ಸೈಟ್ಮೆಂಟಲ್ಲಿ ನಾವೆಲ್ಲ ಹೋಗಿದ್ದು ಸೊ ಈವೆಂಟ್ನ ನೋಡಲಿಕ್ಕೆ. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ಹೆಂಗಿತ್ತೋ ಆ ಇವೆಂಟ್ ಕೂಡ ಹಾಗೇ ಇತ್ತು. ಆ್ಯಂಡ್ ಎಷ್ಟೊಂದು ಕಲೀಲಿಕ್ಕೆ ಸಿಕ್ತು, ಎಷ್ಟೊಂದು ಅಪ್ಡೇಟ್ ಆಗ್ಲಿಕ್ಕೆ ಸಿಕ್ತು ಈವೆಂಟಲ್ಲಿ ಅಂದರೆ ಸಖತ್ತಾಗಿತ್ತು ಈವೆಂಟ್. ಸೊ ಫಸ್ಟ್ ಆಫ್ ಆಲ್ ನನಗೆ ಈ ಬಿಗ್ಗೆಸ್ಟ್ ಇವೆಂಟ್ಗಳನ್ನ ಅಟೆಂಡ್ ಮಾಡೋದು ಬಹಳ ಇಷ್ಟ. ಬಿಕಾಸ್ ಆಲ್ಮೋಸ್ಟ್ 20,000 ಪೀಪಲ್ ಅಕ್ಯುಮುಲೇಟ್ ಆಗಿದ್ರು ಜಸ್ಟ್ ಸೌತ್ ಇಂಡಿಯಾಯಿಂದ. ಸೊ ಕ್ಯಾನ್ ಯು ಇಮ್ಯಾಜಿನ್ 20,000 ಜನದ ಇವೆಂಟ್ ಹೇಗಿರುತ್ತೆ, ಎಷ್ಟು ಎನರ್ಜಿ ಇರುತ್ತೆ. ಆ್ಯಂಡ್ ಬೇರೆ ಬೇರೆ ಲೈಕ್ ಸ್ಟೇಟ್ ಪೀಪಲ್ಗಳನ್ನ ಪರಿಚಯ ಮಾಡ್ಕೊಳ್ಳೋದಕ್ಕಾಯಿತು. ಆ್ಯಂಡ್ ಅವ್ರದ್ದೆಲ್ಲ ಹೆಲ್ತ್ ರಿಸಲ್ಟ್ಸು ಮತ್ತು ಟ್ರಾನ್ಸ್ಫಾರ್ಮೇಷನ್ ಫೋಟೋಸ್ ನೋಡುವಾಗ ಸೊ ಸಖತ್ತು ಖುಷಿ ಆಗ್ತಾಯಿತ್ತು. ಆ್ಯಂಡ್ ಕಂಪ್ನಿ ನಡೆಸಿದ 2 ದಿನದ ಇವೆಂಟಲ್ಲೂ ಕೂಡ ಸೊ 1 ನಿಮಿಷನೂ ಆಚೆ ಈಚೆ ಗಮನ ಹರಿಸ್ದಂಗೆ ಸಖತ್ತು ಸ್ಟೇಜ್ ಮೇಲೇ ಸ್ಟಿಕ್ ಆನ್ ಆಗಿ ಕೇಳಿಸ್ಕೊಳ್ಬೇಕು, ಹಂಗಿರ್ತೈತೆ ಇವೆಂಟು. ಸೊ ಮತ್ತು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಕಂಪ್ನಿ ಅದು ಇವೆಂಟ್ ಕಿಕ್ ಸ್ಟಾರ್ಟ್ ಆಗಿದೆ ಕಂಪ್ನಿಯ ಪ್ರೆಸಿಡೆಂಟಿಂದ. ಸೊ ಸ್ಟಿಫಿಯನ್ ಗ್ರಾಡ್ಜಿಯಾನಿ ಅಂತ ಹೇಳಿ. ಆ್ಯಂಡ್ ಅವರು ಫಾರಿನರ್, ಹಿ ಲೀವ್ಸ್ ಇನ್ US ಅನಿಸುತ್ತೆ. ಸೊ ಅವರು ಪ್ರಾಡಕ್ಟ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಹತ್ತತ್ರ ಇವಾಗ ಅವ್ರದ್ದು 32 ವರ್ಷ ಕಳೆದುಬಿಟ್ಟಿದ್ದಾರೆ ಹಬ್ ಲೈಫಲ್ಲಿನೇ. ಆ್ಯಂಡ್ ಅವ್ರದ್ದು ಏಜ್ ಇವಾಗ 60 ಇಯರ್ಸ್. ಆ್ಯಂಡ್ ಮತ್ತು ಅವರು ಇಷ್ಟೊಂದು ವರ್ಷ ಆರ್ಗನೈಸೇಷನ್ನ ಬಿಲ್ಡ್ ಮಾಡಿದ್ದಾರೆ, ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಹಬ್ ಲೈಫಲ್ಲಿ. ಅವ್ರದ್ದೇ ಆದ ಗ್ರೂಪ್ನ ಮಾಡಿದ್ದಾರೆ. ಆ್ಯಂಡ್ ಇಂಡಿಯಾಯಿಂದನೂ ಸುಮಾರು ಜನದ್ದು ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ. ಜೊತೆಗೆ ಇವಾಗ ರೀಸೆಂಟಾಗಿ ಹಬ್ ಲೈಫ್ ಕಂಪ್ನಿಗೇ ಅವರು ಪ್ರೆಸಿಡೆಂಟಾಗಿ ಎಲೆಕ್ಟ್ ಆದರು, ಲೈಕ್ ಎಂಪ್ಲಾಯಿ ಥರ. ಸೊ ಅವ್ರು ಮಾತಾಡಿದ ರೀತಿ ಆ್ಯಂಡ್ ಅವ್ರ ಫಿಟ್ನೆಸ್ ಸಖತ್ ಇನ್ಸ್ಪೈರ್ ಮಾಡ್ತು. ಆ್ಯಂಡ್ ಇದ್ರ ಜೊತೆಗೆ 2 ಡಾಕ್ಟರ್ಸ್ ಬಂದಿದ್ದರು. ಸೊ ಅವ್ರದ್ದು ಹೆಲ್ತ್ ರಿಸಲ್ಟ್ಸ್, ಫಿಟ್ನೆಸ್ ರಿಸಲ್ಟ್ಸ್ ಮತ್ತು ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್ ಸಖತ್ತಾಗಿತ್ತು. ಎಷ್ಟೊಂದು ಕಲೀಲಿಕ್ಕೆ ಸಿಕ್ತು. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಕಿನ್ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಆಯಿತು. ಸೊ ಔಟರ್ ನ್ಯೂಟ್ರಿಷನ್ ಸೊ ಮುಂಚೆ ಇರ್ತಾಯಿತ್ತು, ಮತ್ತು ಇವಾಗ ಅದನ್ನು ರೀಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ರಿಗೂ ಸ್ಕಿನ್ ಚೆನ್ನಾಗಿರಬೇಕು, ಕರೆಕ್ಟ್. ಸೊ ಔಟ್ಲುಕ್, ಒಳ್ಳೆ ಔಟ್ಲುಕ್ ಕೊಡೋದು, ಒಳ್ಳೆ ಕಾನ್ಫಿಡೆನ್ಸ್ ಕೊಡೋದು ನಮಗೆ ಆ್ಯಕ್ಚುಲಿ ಸ್ಕಿನ್ನೇ. ಸೊ ಅದರದ್ದು ಕ್ಲೆನ್ಸರ್, ಟೋನರ್ ಮತ್ತು ಸೀರಮ್, ಮಾಯಿಶ್ಚರೈಸರ್ ಇದಿಷ್ಟೂ ರಿಲೀಸ್ ಮಾಡಿದ್ರು ರಿತಿ ಲೈಫ್ ಕಡೆಯಿಂದ. ಆಯುರ್ವೇದ ನ್ಯೂಟ್ರಿಷನ್, ಅದು ಹಬ್ ಲೈಫ್ದೇ ಆಯುರ್ವೇದ ನ್ಯೂಟ್ರಿಷನ್. ಸೊ ಆ 4 ಪ್ರಾಡಕ್ಟ್ಸ್ ಲಾಂಚ್ ಆಗಿದ್ದು. ಆ್ಯಂಡ್ ಮಾಡೆಲ್ಸ್ ಅದನ್ನು ಆ್ಯಕ್ಚುಲಿ ರ್ಯಾಂಪ್ ವಾಕ್ ಮುಖಾಂತರ ಲಾಂಚ್ ಮಾಡಿದರು. ಅದಂತೂ ಸಖತ್ತಾಗಿತ್ತು ಈವೆಂಟ್. ಸೊ ಯಾರಿಗೆಲ್ಲ ಸ್ಕಿನ್ ಹೆಲ್ತ್ ಚೆನ್ನಾಗಿರಬೇಕು, ಈವನ್ ಟೋನ್ ಇರಬೇಕು. ಇವಾಗ ತುಂಬ ಜನಕ್ಕೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇರುತ್ತೆ, ಪಿಂಪಲ್ಸ್ ಜಾಸ್ತಿ ಇರುತ್ತೆ, ಅಥವಾ ಪಿಗ್ಮೆಂಟೇಷನ್ ಆಗಿರುತ್ತೆ, ಪಿಂಪಲ್ಸ್ ಆಗಿ ಹೋದ್ಮೇಲೆ ಸ್ಪಾಟ್ಸ್ಗಳಾಗಿರುತ್ತೆ, ಅಥವಾ ಸನ್ಲೈಟಿಗೆ ಹೋದ ತಕ್ಷಣ ಸನ್ಬರ್ನ್ ಆಗಿರುತ್ತೆ. ಸೊ ಎಲ್ಲ ಸೀಸನಲ್ಲೂ ಒಂದೊಂದು ಥರ ಇರುತ್ತೆ ಸ್ಕಿನ್. ಸಮ್ಮರಲ್ಲಿ ಒಂಥರ ಇದ್ದರೆ ವಿಂಟರಲ್ಲಿ ಒಂಥರ ಇರುತ್ತೆ, ರೈನಿ ಸೀಸನಲ್ಲಿ ಒಂಥರ ಇರುತ್ತೆ. ಸೊ ಎಲ್ಲ ಸ್ಕಿನ್ ಟೋನ್ಸ್ಗೂ ಮ್ಯಾಚ್ ಆಗೋ ಹಾಗೆ ಹಬ್ ಲೈಫ್ ಕಡೆಯಿಂದ ಸ್ಕಿನ್ ಪ್ರಾಡಕ್ಟ್ಸ್ ರಿಲೀಸ್ ಆಗಿದೆ. ಸೊ ಯಾರಿಗೆಲ್ಲ ಟ್ರೈ ಮಾಡಬೇಕನ್ಸುತ್ತೆ ಪ್ರಾಡಕ್ಟ್ಸನ್ನ, ಯು ಕ್ಯಾನ್ ಆಸ್ಕ್ ಮೀ ಫಾರ್ ಹೆಲ್ಪ್.